ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಒಂದು 4:15 ಆಗಿದೆ ಅಷ್ಟೇ. ಇವತ್ತೇನಂದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಕೆಲ್ಸಕ್ಕೆ ಹೋಗಿಲ್ಲ, ಅವರು ಮನೇಲೇ ಇದ್ದಾರೆ. ಅಂದರೆ ಇಲ್ಲೇ ಶಾಪಲ್ಲೇ ಕೆಲಸ ಮಾಡ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಇವತ್ತು ಶಾಪ್ಗೇನು ಹೋಗಿಲ್ಲ, ಯಾಕಂದರೆ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಆ ಕೆಲಸ ಎಲ್ಲ ಇವತ್ತು ಮುಗಿಸ್ಕೊಂಡು ಬಿಡೋಣ ಅಂತೇಳಿ ಎಲ್ಲ ಕೆಲಸನೂ ಮುಗಿಸಿ ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿಕೊಂಡೆ. ನಾನು ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ನಿನ್ನೆ ಆ ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದು. ಇವತ್ತು ಬಂದು ಗುರುವಾರ. ಆ ಎಲ್ಲ ಕಮೆಂಟ್ಸು ನೋಡಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು ಗೊತ್ತಾ. ನಾನು ತುಂಬ ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದೆ. ಭಾನುವಾರನೇ ಲಾಸ್ಟು ನಾನು ವ್ಲಾಗ್ನ ಮಾಡಿದ್ದು. ಸೋಮವಾರ, ಮಂಗಳವಾರ, ಬುಧವಾರ ಯಾವಾರನೂ ನಾನು 3 ದಿನದಿಂದ ವ್ಲಾಗ್ನೇ ಮಾಡಿರಲಿಲ್ಲ. ಏನೋ ಒಂಥರ ಬೇಜಾರಾಗ್ತಾಯಿತ್ತು, ಅದಕ್ಕೆ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೆ. ನಿನ್ನೆ ಕಮೆಂಟ್ಸ್ನೆಲ್ಲ ನೋಡಿದ್ನೆಲ್ಲ ಮನಸ್ಸಿಗೆ ನಿಜವಾಗ್ಲೂ ತುಂಬ ಸಮಾಧಾನ ಆಯಿತು. ಒಂದೊಂದ್ಸಲ ಮನೆಯವರೇ ನಮಗೆ ಸಮಾಧಾನ ಮಾಡಲ್ಲ. ಅವ್ರವ್ರದ್ದೇ ಕೆಲಸದಲ್ಲಿ ಅವ್ರವ್ರದ್ದೇ ಟೆನ್ಷನಲ್ಲಿ ಬ್ಯುಸಿ ಇದ್ಬಿಟ್ಟಿರ್ತಾರೆ. ಆದರೆ ಯಾರೋ ಗುರ್ತಿಲ್ಲ, ಪರಿಚಯ ಇಲ್ಲ, ಏನೋ ನಿಮ್ಮ ಮನೇಲಿ ನಾನು ಒಬ್ಳು ಅನ್ನೋ ಥರ ಅಷ್ಟೊಂದು ಪ್ರೀತಿಯಿಂದ ತಲೆ ಕೆಡಿಸ್ಕೊಬೇಡಿ ಬಿಡಿ ಶಿಲ್ಪ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಈ ಥರ ಎಲ್ಲ ಹೇಳ್ತಿರಲ್ಲ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನನ್ನನ್ನು ಇಷ್ಟೊಂದು ಜನ ಇಷ್ಟಪಡ್ತಾ ಇದ್ದಾರಾ ಅಂತ ಅನಿಸುತ್ತೆ ನಿಜವಾಗ್ಲೂ. ನನಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ತೀರಾ ಕಡಿಮೆ. ಹಾಗೆ ಕೆಲವೊಂದಿಷ್ಟು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು ಕೂಡ ನಾನು ತುಂಬಾ ಕಡಿಮೆ. ಅಂಥದ್ರಲ್ಲಿ ಇಷ್ಟೊಂದು ಜನ ನನ್ನ ಮೇಲೆ ಪ್ರೀತಿ ಇಟ್ಕೊಂಡು ಅಷ್ಟೊಂದು ಕಮೆಂಟ್ಸ್ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಅದನ್ನೆಲ್ಲ ಓದಿ ನನಗೂ ಕೂಡ ಇವಾಗ ಅನಿಸ್ತಾ ಇದೆ, ನಾನು ಕೂಡ ಸ್ಟ್ರಾಂಗ್ ಆಗಿರಬೇಕು. ಇವಾಗ 100 ಜನ ಒಂದೇ ಥರ ಯೋಚನೆ ಮಾಡಲ್ಲ, ಹೆಚ್ಚು ಕಡಿಮೆ ಯೋಚನೆ ಮಾಡ್ತಾರೆ ಅಲ್ವಾ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ಸ್ಟ್ರಾಂಗ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ನಾರ್ಮಲ್ ಆಗಿದ್ದೀನಲ್ವ, ಹಾಗಾಗಿ ವ್ಲಾಗ್ನು ಕೂಡ ಶುರು ಮಾಡಿದೆ. ಮಿನಿ ವ್ಲಾಗ್ಸ್ನ ಮಾಡ್ಕೊಂಡಿದ್ದೀನಿ, ಆದರೆ ಎಡಿಟ್ ಮಾಡಲಿಕ್ಕೆ ಯಾಕೋ ಮನಸ್ಸಿರಲಿಲ್ಲ. ಎಡಿಟ್ ಮಾಡಿದ್ರು ವಾಯ್ಸ್ ಓವರ್ ಕೊಡಲಿಕ್ಕೆ ಯಾಕೋ ಮನಸ್ಸಿರಲಿಲ್ಲ, ಹಾಗಾಗಿ ಸುಮ್ಮನಾಗಿ ಹೋಗ್ಬಿಟ್ಟಿದೆ. ಇನ್ನು ಮೂವ್ ಆನ್ ಆಗಿದ್ದೀನಿ ನಾನು ಕೂಡ ಸ್ವಲ್ಪ. ಇನ್ನಿವತ್ತು ರೂಮೆಲ್ಲ ಕ್ಲೀನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಈ ಕಡೆ ರೂಮು ಫುಲ್ಲು ಮೆಸ್ಸಿ ಮಾಡ್ಕೊಂಡು ಬಿಟ್ಟಿದ್ದೆ. ಇಲ್ಲಿ ಸ್ವಲ್ಪ ಬೆಳಕಿಲ್ಲ, ಒಂದು ನಿಮಿಷ ಇದೆ. ಏನಂದರೆ ಏನೇನು ಬೇಡ ಎಲ್ಲನೂ ತಂದು ಇಲ್ಲಿ ತುಂಬಿ ಒಂಥರ ಗೋಡೌನ್ ಮಾಡಾಕ್ಬಿಟ್ಟಿದೆ. ಇವತ್ತು ಫುಲ್ಲು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಹಿಂಗೆ ಸದ್ಯಕ್ಕೆ ಜೋಡಿಸಿಟ್ಟಿದ್ದೀನಿ. ಅದಾದಮೇಲೆ ಇಲ್ಲೊಂದು ಕಾಟ್ ಹಾಕಿ ಆ ಬೆಡ್ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಅದೆಲ್ಲ ಕಾಲ್ಗೆ ಸಿಕ್ತಿತ್ತಲ್ಲ, ಈ ಕವರ್ಗಳು ಅದು ಇದು ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಿವಾಗ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿದ್ನಿ. ನನ್ನನ್ನು ಬರೋಕ್ಕೆ ಹೇಳ್ಬಿಟ್ಟು ಇವರೇ ಬಂದ್ಬಿಟ್ಟಿದ್ದಾರೆ. ಹೊರಗಡೆ ಹೋಗ್ಬೇಕು, ಹಾಗಾಗಿ ಬಂದಿದ್ದಾರೆ. ಹಂಗಾಗಿ ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ, ಹೋಗೋಣ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಏನೋ ಸೌಂಡು, ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಏನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ, ತುಂಬಾನೇ ಸೌಂಡು. ಮಧ್ಯಾಹ್ನ ಇದ್ಬಿಟ್ಟು ಬೆಳಕು ಕಾಣಿಸಲ್ಲ. ನಂಗೆ ಇದು ಮಾಡೋಕ್ಕೋದ್ರೆ ಇಲ್ಲಿ ಫುಲ್ಲು ಮೊಬ್ ಬರುತ್ತೆ. ಕಿಟಕಿನ ಕ್ಲೋಸ್ ಮಾಡಿದ್ರೆ ಮಾತಾಡ್ಲಿಕ್ಕೆ ಹೋದ್ರೆ ಸೌಂಡ್ ಬರುತ್ತೆ. ಮೈಕ್ ಹಾಕೊಂಡಿದ್ದೀನಿ ಅನ್ನೋದನ್ನ ಮರ್ತ್ಬಿಟ್ಟು ವಿಂಡೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಉಪ್ಸಾರು ಮಾಡಿ ಮುದ್ದೆ ಮಾಡು ಅಂತ ಹೇಳಿದರು. ಇವತ್ತು ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಮುದ್ದೆ ಮಾಡಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಒಂದು ಸ್ವಲ್ಪ ಚೆಕಪ್ ಇದೆ, ಹಾಗಾಗಿ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊರಟಿದ್ದೀವಿ. ಏನಕ್ಕೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ಅಲ್ಲಿಂದ ಬರುವಾಗ ಹೇಳ್ತೀನಿ ಅಷ್ಟೇ. ಇವತ್ತಿನ ವ್ಲಾಗ್ನು ಕೂಡ ಪೂರ್ತಿಯಾಗಿ ನೋಡಿ. ಎಷ್ಟಾಗುತ್ತೋ ಅಷ್ಟು ಪೂರ್ತಿಯಾಗಿ ವ್ಲಾಗ್ನ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ. ವಿಡಿಯೋ ಮಾಡ್ತಾ ಇದ್ನಲ್ಲ, ಅದಕ್ಕೆ ಆಶ್ಚರ್ಯವಾಗಿ ನೋಡಿದ್ದು ಯಾಕೆ ಅಂದೆ. ನನ್ನ ಒಂಥರ ಎದುರುಕೊಂಡು ಬಂದಲ್ಲ, ಈ ಕಡೆಯಿಂದ ಬರೋರು ಈ ಕಡೆಯಿಂದ ಬಂದಲ್ಲ, ಅದಕ್ಕೆ ಗೊತ್ತಾಗಿಲ್ಲ. ಸರಿ ಬಾ ಹೊರಡೋಣ. ಹೊರಡಬೇಕು. ಟೈಮ್ ನೋಡಿ 4:45 5 ಗಂಟೆಗೆ ಅಪಾಯಿಂಟ್ಮೆಂಟ್ ಇರೋದು. ಅವರು 5 ಗಂಟೆಗೆ ಬಂದ್ಬಿಡ್ತಾರೆ. ಅದಕ್ಕೆ ಇವರು ಸ್ವಲ್ಪ ಆ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಆ ಕಡೆ ರೂಮು. ಹಂಗ ನಾನು ಈ ರೂಮ್ ಶಿಫ್ಟ್ ಹಾಕಿನಿ, ಅದೇ ರೂಮ್ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ.
ನೀಟಾಗಿ ಮಾಡಿದ್ದೀನ. ಮಂಚ ಹಾಕ್ಬೋದು 5 ಸೈಜಿಂದು, ಸ್ವಲ್ಪ ಚಿಕ್ಕದಾಗುತ್ತೆ ಜಾಗ. ಇದು ಸ್ವಲ್ಪ ಚಿಕ್ಕದಲ್ವ ರೂಮು, ಮಂಚ ಹಾಕ್ಬಿಟ್ರೆ ನಮಗೆ ಇಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀವಿ. ಮಂಚ ಹಾಕಲೇಬೇಕು, ಯಾರಾದರೂ ಬಂದಾಗ ಅವ್ರಿಗೆ ಮಲ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಷ್ಟೆ. ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 4-5 ಅವರ್ ಟೈಮ್ ತೊಗೊಂಡು ಕ್ಲೀನಿಂಗ್ ಕೆಲಸದಲ್ಲಿ ಇವತ್ತೇನು ಇವರು ನನಗೇನು ಹೆಲ್ಪ್ ಮಾಡಿಲ್ಲ. ಇನ್ನು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಲ್ಲ ಅಪ್ಪು, ನೋಡಲ್ಲಿ 2-3 ಸಾವಿರ ಕಮೆಂಟ್ ಮಾಡೋರೆ. ನಾನು 100 ಸಲ ನಾನೇ ಹೇಳಿದ್ದೀನಿ, ಇಲ್ಲಿಗೆ 3100 ಕಮೆಂಟ್ ಆಯ್ತು. ಹೇಳ್ತಾ ಇದ್ರು ಒಂದೊಂದು ಕಮೆಂಟ್ನ ತೊಗೊಂಡು ಬಂದು ತೋರಿಸಿ, ನಾನು ನೋಡಿಲ್ಲ ಅಂದ್ರೂ ಹೇಳ್ತಿದ್ರು, ನೋಡಿ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ನಿನಗೆ ಪ್ರೀತಿ ತೋರಿಸ್ತಾರೆ, ಅಷ್ಟೊಂದು ಟೆನ್ಷನ್ ಅಂತೆಲ್ಲ ಅಂತ. ನನಗೆ ಜಾಸ್ತಿ ತೋರಿಸೋದು ನನ್ನ ಹೆಂಡತಿ ಅಂತ. ಹೌದಾ, ಇವ್ರ ಹೆಂಡತಿ ಅಂತ ಜಾಸ್ತಿ ಪ್ರೀತಿ ತೋರಿಸ್ತೀರಂತೆ. ಇನ್ನು ನಾವು ಒಂದು 5 ಗಂಟೆಗೆ ಸರಿಯಾಗಿ ಹಾಸ್ಪಿಟಲಿಗೆ ಬಂದ್ವಲ್ಲ, ಹಾಗಾಗಿ ಕ್ರೌಡ್ ಏನು ಇರಲಿಲ್ಲ, ನಾವೇ ಮೊದಲು ಹೋಗಿದ್ದು. ಇನ್ನು ಜನ ಇರಲಿಲ್ವಲ್ಲ, ಹಾಗಾಗಿ ಚೆಕಪ್ ಕೂಡ ಬೇಗನೆ ಮುಗೀತು. ಇನ್ನು ಬ್ಲಡ್ ಚೆಕಪ್ ಮಾಡಬೇಕು, ಹಾಗೆ ಸ್ಕ್ಯಾನಿಂಗ್ ಮಾಡಬೇಕು ಅಂತಿದ್ರು, ಅದನ್ನು ಕೂಡ ಮಾಡಿಸ್ತಿದ್ದೀವಿ. ಉಡುಪಿ ಶ್ರೀಕೃಷ್ಣ ಅನ್ನೋ ಒಂದ್ಸಲ ಇನ್ನೂ ಚುಚ್ಚಿಲ್ಲ, ಕಣ್ಣು ಬಿಡಮ್ಮ, ಟೈಟ್ ಮಾಡಬೇಡ ಬಾಡಿ ಎಲ್ಲ. ತಲೆ ಸುತ್ತಬಿಡ್ದ, ಸುಮ್ಮನೆ ಕಣ್ಣು ಮುಚ್ಬೇಕು. ಇನ್ನು ಸ್ಕ್ಯಾನಿಂಗ್ ಕೂಡ ಮುಗೀತು, ರಿಪೋರ್ಟು ಕೊಡಲಿಕ್ಕೆ 24 ಅವರ್ಸ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ಲ್ಯಾಬ್ಗೆ ಹೋಗಬೇಕಿತ್ತು. ಲ್ಯಾಬಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬೇಕಿತ್ತು. ಮಾಮೂಲಿಯಾಗಿ ಅಪ್ಪು ಕೆಲಸದಿಂದ ಬರುವಾಗಲೇ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡ್ತಾರೆ. ಇವತ್ತು ಹೋಗಿರಲಿಲ್ಲ ಅಲ್ವಾ, ಹಾಗಾಗಿ ನಾನು ಕೂಡ ಬಂದೆ. ಹೆಂಗಿದ್ರು ಹಾಸ್ಪಿಟಲಿಗೆ ಬಂದಿದ್ನಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಇವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ, ಅದನ್ನೇ ಹೇಳ್ತಿದ್ರು, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ನಾನು ಲ್ಯಾಬ್ಗೆಲ್ಲ ಬರಲ್ಲ, ಯಾಕಂದರೆ ಶಾಪ್ನ ಕ್ಲೋಸ್ ಮಾಡ್ಕೊಂಡು ಬರಬೇಕಾಗತ್ತೆ. ಹೆಂಗಿದ್ರು ಅವರು ಕೆಲಸದಿಂದ ಬರ್ತಾರಲ್ಲ, ಹಾಗೆ ಫೋಟೋಸ್ ಎಲ್ಲ ತಂದುಬಿಡ್ತಾರೆ. ನಾನೆಲ್ಲ ಮೇಲ್ ಕಳಿಸಿರ್ತೀನಲ್ಲ, ಹಾಗಾಗಿ ಅವರೇ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡ್ತಾರೆ. ಇನ್ನು ಬರುವಾಗ ಹೂವು ಕೂಡ ತೊಗೊಂಡು ಬಂದೆ. ನಾಳೆ ಶುಕ್ರವಾರ ಅಲ್ವಾ, ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಅಂತೇಳಿ. ಇನ್ನು ಡಾಕ್ಟರ್ ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಳ್ಲಿಕ್ಕೆ ಹೇಳಿದರು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು. ಇನ್ನು ಬರುವಾಗ ನಾನು ಸ್ವಲ್ಪ ಬಸಳೆ ಸೊಪ್ಪು ಕೂಡ ತೊಗೊಂಡು ಬಂದೆ, ಅಲ್ಲಿ ಫ್ರೆಶ್ ಆಗಿತ್ತು, ಹಾಗಾಗಿ ಇನ್ನು ಇವತ್ತು ಅದರಲ್ಲೇ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಸೊಪ್ಪೆಲ್ಲ ತೊಗೊಂಡು ಬಂದರೆ ಅವತ್ತಿಂದ ಅವತ್ತೇ ಮಾಡಿಬಿಡ್ಬೇಕು, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಅದ್ರದ್ದು ರುಚಿನೇ ಬೇರೆ ಆಗಿಬಿಡುತ್ತೆ. ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ, ಹಾಗಾಗಿ ತಂದು ಕೂಡಲೇ ಸಾಂಬಾರು ಏನಾದರೂ ಮಾಡಿಬಿಡ್ತೀನಿ. ಇನ್ನು ಈ ಬಸಳೆ ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ಮಡಿಕೆಗೆ ನಾನು ತೊಗರಿಬೇಳೆ ಹಾಗೆ ಹೆಸರು ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆದು ಸಿಪ್ಪೆ ಏನೂ ತೆಗೆದಿಲ್ಲ, ಹಂಗೆ ಇರೋದು, ಬೇಳೆ ಮಾಡಿಸ್ಕೊಂಡಿರೋದು. ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, ಒಂದು ಸಣ್ಣ ಗ್ಲಾಸಲ್ಲಿ ಇದರ್ಧ ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿ, ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಬಸಳೆ ಸೊಪ್ಪನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಸೊಪ್ಪೇನು ಕಟ್ ಮಾಡ್ಲಿಕ್ಕೆ ಹೋಗಲಿಲ್ಲ, ದಂಟನ್ನ ಮಾತ್ರ ಕಟ್ ಮಾಡಿಕೊಂಡೆ. ಮಾಮೂಲಿಯಾಗಿ ಉಪ್ಪು ಮತ್ತು ಅರಶಿನ ಸೇರಿಸಿ ಬೇಯಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇನ್ನು ಅಷ್ಟರಲ್ಲಿ ಒಂದು ಕಡಾಯಿಗೆ ಒಂದು ಚೂರು ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6-7 ಗುಂಟೂರು ಮೆಣಸಿನ್ಕಾಯಿ ಒಂದು 2ನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆ ಎಣ್ಣೆನ ಯಾಕೆ ಹಿಂಗೆ ಸವರ್ಕೊಳ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ತೊಗೊಳುತ್ತೆ, ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಹುರ್ಕೊಳ್ಳಿಕ್ಕೆ, ಹಾಗಾಗಿ. ಇನ್ನು 2.5 ಸ್ಪೂನ್ ಆಗೋವಷ್ಟು ಧನಿಯಾ, ಒಂದು 8-10 ಕಾಳು ಮೆಣಸು, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ಈ ಥರ ಕಲರ್ ಚೇಂಜ್ ಆಗಬೇಕು. ಅದಾದಮೇಲೆ ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು 4-5 ಬೆಳ್ಳುಳ್ಳಿ ಇಲುಕಲು ಹಾಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಚೂರು ಹುಣಸೆ ಹಣ್ಣು, ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೇಕು,
ಹಾಕ್ಕೋಬೇಕು ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗ ಈ ಕಡೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೆಂದ್ಕೊಂಡಿದೆ, ಒಂದು 90 ಭಾಗ ಬೆಂದಿದೆ. ಆವಾಗ ನಾನು ಈ ರುಬ್ಬಿರೋ ಮಸಾಲೆ ಇರುತ್ತಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಇವಾಗಲೂ ಕೂಡ ಸೇರಿಸ್ಕೊಳ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಬಸಳೆ ಸೊಪ್ಪಿನ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ. ಈ ಥರ ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದರಲ್ಲೂ ಕೂಡ ನಾವು ಕೆಂಪಕ್ಕಿ ಹೇಳ್ತೀವಲ್ಲ, ಕೆಂಪಕ್ಕಿ ಜೊತೆಗೆ ಬಸಳೆ ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಟೇಸ್ಟ್ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಆಂಟಿ ಸ್ವಲ್ಪ ಕುಂಬಳಕಾಯಿ ಹಾಗೆ ಸೊಪ್ಪೆಲ್ಲನೂ ಕೊಟ್ಟೋಗಿದ್ರು. ಆ ಕುಂಬಳಕಾಯಿ ತುಂಬಾ ಫ್ರೆಶ್ ಆಗಿತ್ತು. ನಾಳೆ ಏನಾದರೂ ಮಾಡೋಣ ಅಂತೇಳಿ ಹಂಗೆ ತೆಗೆದಿಟ್ಟಿದ್ದೀನಿ. ಇನ್ನು ನಂದು ಊಟ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾಳೆ ಶುಕ್ರವಾರ ಅಲ್ವಾ, ರಾತ್ರಿನೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಗೆದ್ದು ಕ್ಲೀನ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ. ಅದಲ್ಲದೆ ಎದ್ದ ತಕ್ಷಣ ಈ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ಬಿಟ್ರೆ ದಿನ ಪೂರ್ತಿ ಏನೋ ಒಂಥರ ಬೇಜಾರಾಗ್ತಿರುತ್ತೆ, ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟೇ ಇರಲ್ಲ. ಹಾಗಾಗಿ ಇನ್ನು ದೇವ್ರ ಮನೆಯೂ ಕೂಡ ನಾನು ರಾತ್ರಿನೇ ಸ್ವಚ್ಛ ಮಾಡಿ ಇಟ್ಬಿಡ್ತೀನಿ. ಅಂದರೆ ಫೋಟೋ ಎಲ್ಲ ತೆಗೆದು ನೀಟಾಗಿ ಒರೆಸಿಟ್ಬಿಡ್ತೀನಿ. ಕುಂಕುಮ ಕೂಡ ನಾನು ರಾತ್ರಿನೇ ಹಚ್ತೀನಿ ಫೋಟೋಗಳಿಗೆ ಮಾತ್ರ. ಇನ್ನು ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ಇಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಪೂಜಾ ಸಾಮಗ್ರಿನ ತೊಳಿಬೇಕು ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಇದಕ್ಕೆ ಹೋಗ್ಬಿಡುತ್ತೆ. ಏನು ಕೆಲಸನೂ ಕೂಡ ನಾವು ಸರಿಗೆ ಮಾಡ್ಕೊಳಕ್ಕಾಗಲ್ಲ. ರಾತ್ರಿನೇ ಇದನ್ನೆಲ್ಲ ಮುಗಿಸ್ಬಿಟ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ನೆಮ್ಮದಿಯಿಂದ ಪೂಜೆ ಮಾಡ್ಬೋದು. ಹಾಗಾಗಿ ಕಳಸ ಏನೋ ನಾನು ಉಡ್ಲಿಕ್ಕೆ ಹೋಗಲ್ಲ, ಬರೀ ಪೂಜಾ ಸಾಮಗ್ರಿನೆಲ್ಲ ತೊಳೆದುಬಿಟ್ಟು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ಕುಂಕುಮ ಎಲ್ಲ ಇಟ್ಟು ಡೋರ್ ಸ್ವಲ್ಪ ಒಂದು 3/4 ಭಾಗದಷ್ಟು ಕ್ಲೋಸ್ ಮಾಡಿಬಿಟ್ಟು ಬಿಡ್ತೀನಿ. ಮುಂಚೆ ಕಳಸನೂ ಕೂಡ ಈಗಲೇ ಉಡ್ಬಿಟ್ಟು ಇಟ್ಬಿಡ್ತಿದ್ದೆ. ಅಮ್ಮ ಆ ಥರ ಎಲ್ಲ ಇಡಬಾರ್ದು, ಬೆಳಗ್ಗೆನೇ ಕಳಸ ಉಡು, ಬೇಕಿದ್ರೆ ಎಲ್ಲ ಪೂಜಾ ಸಾಮಗ್ರಿನೂ ತೊಳೆದಿಟ್ಬಿಡು, ಆದರೆ ಕಳಸ ಮಾತ್ರ ಉಡ್ಬೇಡ ಅಂತ ಹೇಳಿದರು. ಹಾಗಾಗಿ ನಾನು ಬೆಳಗ್ಗೆನೇ ಕಳಸನ ಉಡ್ತೀನಿ. ನಾನು ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾಮೂಲಿಯಾಗಿ ಒಂದು 4:15 ಎದ್ದಿದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಮಾಮೂಲಿ ದಿನ ಇಷ್ಟು ಬೇಗ ಏನು ಎದ್ದಾಳಲ್ಲ, ಒಂದು 4:45 ಗಂಟೆಗೆ ಎದ್ದೊಳ್ತೀನಿ. ಸುಮಾರು ಸಲ ನಾನು 4:45 ಎದ್ದೊಳ್ತೀನಿ, ಕೆಲವೊಮ್ಮೆ 5 ಗಂಟೆಗೆ ಎದ್ದೊಳ್ತೀನಿ. ಆದರೆ ಇವತ್ತು ಪೂಜೆ ಎಲ್ಲ ಇರೋದ್ರಿಂದ ಯೋಗ ಸ್ಕಿಪ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು 4:15 ಎದ್ದುಬಿಟ್ರೆ ಒಂದು ಅರ್ಧ ಗಂಟೆ ಆರಾಮಾಗಿ ಯೋಗ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ನೆಲ ಎಲ್ಲ ಒರೆಸ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ಇನ್ನು 6 ಗಂಟೆ ಅಷ್ಟರಲ್ಲಿ ಪೂಜೆನೇ ಮುಗಿಸ್ಬಿಡ್ಬೋದು. ಹಾಗಾಗಿ ಸ್ನಾನ ಪೂಜೆ ಎಲ್ಲ ಒಂದು ಅರ್ಧ ಗಂಟೆಲಿ ಮುಗ್ದೋಗ್ಬಿಡುತ್ತೆ. ಯಾಕಂದರೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀವಲ್ಲ, ಹಾಗಾಗಿ ನಾವು ಈ ನೆಲ ಒರೆಸ್ಲಿಕ್ಕೆ ಸುಮಾರು ಒಂದು ಅರ್ಧ ಗಂಟೆನಾದರೂ ಟೈಮ್ ಬೇಕು. ಈ ಮನೆ ನೆಲ ಎಲ್ಲ ಒರೆಸ್ಬೇಕು ಅಂದರೆ ಸ್ವಲ್ಪ ದೊಡ್ಡ ಮನೆ ಅಲ್ವಾ, ಹಾಗಾಗಿ ಮಾಮೂಲಿ ಟೈಮಲ್ಲಿ ನನ್ನ ಹಸ್ಬೆಂಡೇ ಒರೆಸ್ಕೊಡ್ತಾರೆ. ವಾರದ ದಿನ ಮಾತ್ರ ನಾನು ಒರೆಸ್ಕೊಳ್ತೀನಿ. ಯಾಕಂದರೆ ಪಾಪ ಬೆಳಗ್ಗೆ ಬೇಗ ಎಬ್ಸಿದ್ರೆ ಅವ್ರಿಗೂ ಬೇಜಾರು, ನನಗೂ ಬೇಜಾರು ಅಷ್ಟು ಬೇಗ ಎಬ್ಬಿಸ್ಲಿಕ್ಕೆ. ಹಾಗಾಗಿ ಇನ್ನು ಡೈನಿಂಗ್ ಟೇಬಲ್ ಒರೆಸೋದು, ಹಾಗೆ ಬೇರೆ ಎಲ್ಲ ಈ ಒರೆಸೋ ಕೆಲಸ ಎಲ್ಲ ಇರುತ್ತೆ ನೋಡಿ, ಸೋಫಾ ಎಲ್ಲನೂ ಒರೆಸ್ಕೊಳ್ಳೋದು, ಅದನ್ನೆಲ್ಲ ರಾತ್ರಿನೇ ಮುಗಿಸ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಎದ್ದು ಬರೀ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗಿ ಪೂಜೆ ಮಾಡ್ತೀನಿ ಅಷ್ಟೇ. ಹಾಗಾಗಿ ನನಗೆ ಟೈಮು ನೀಟಾಗಿ ಸರಿ ಹೋಗ್ಬಿಡುತ್ತೆ. 4:15 ಎದ್ದರೆ 6 ಗಂಟೆ ಅಷ್ಟರಲ್ಲಿ ಇಷ್ಟು ಕೆಲಸ ಕೂಡ ಮುಗ್ದೋಗ್ಬಿಡುತ್ತೆ. ಅದಾದಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಳ್ತೀನಿ. ಇವತ್ತು ಇಷ್ಟು ಕೆಲಸ ಮಾಡ್ಕೊಳ್ಳಿಕ್ಕೆ ಒಂದು 6:10 ಆಗಿತ್ತು. ಅಷ್ಟರಲ್ಲಿ ಎಲ್ಲ ಕೆಲಸ ಕೂಡ ಮುಗೀತು. ಇನ್ನು ಪೂಜೆ ಮಾಡಿಬಿಟ್ರೆ ಮನೇಲಿ ದೇವ್ರ ಮನೆ ನೋಡಲಿಕ್ಕೆ ಒಂಥರ ಏನೋ ಚೆಂದ ಅಂತ ಅನಿಸುತ್ತೆ. ನಾನು ಹೊಸ ಫೋಟೋ ಕೂಡ ತರಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಫೋಟೋ ಎಲ್ಲ ತಂದು ನೀಟಾಗಿ ದೇವ್ರ ಮನೆನ ಸೆಟ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಮನೆ ದೇವ್ರ ಮನೆ ಅಂತ ಅನಿಸುತ್ತೆ. ಇನ್ನು ಇವತ್ತು ಶಂಖಪುಷ್ಪ ಹೂವು ಮತ್ತು ದಾಸವಾಳ ಎಲ್ಲ ಹಾಕಿ ಟೀ ಮಾಡ್ಕೊತಾ ಇದ್ದೀನಿ. ನಿನ್ನೆ ಶಂಖಪುಷ್ಪ ಹೂವು ಸ್ವಲ್ಪ ಜಾಸ್ತಿ ಸಿಕ್ತು, ಇಬ್ರಿಗಾಗುವಷ್ಟು. ಇವತ್ತು ಒಂದು 2 ಬಿಟ್ಟಿತ್ತು, ಹಾಗಾಗಿ ದಾಸವಾಳನೂ ಕೂಡ ಸೇರಿಸ್ಕೊಂಡಿದ್ದೀನಿ. ನಮ್ಮನೇಲಿ ದಾಸವಾಳ ಮಾತ್ರ ಯಾವಾಗಲೂ ತಂದಿಟ್ಕೊಂಡಿರ್ತೀನಿ. ನನಗೆ ದಾಸವಾಳ ಟೀ ಅಂದರೆ ತುಂಬಾ ಇಷ್ಟ. ಇನ್ನು ಶಂಖಪುಷ್ಪ ಹೂವದ್ದು ಈ ಥರ ಟೀ ಏನಾದರೂ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಕೂಡ ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಬ್ಲಡ್ ಶುಗರ್ ಲೆವೆಲ್ಲು ಕೂಡ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಶುಂಠಿ ಹಾಗೆ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಇದ್ಬಿಟ್ರೆ ಸಾಕು ನಮಗೆ. ಯಾವ ಟೀ ಕಾಫಿ ಏನು ಬೇಡ, ಇದರಲ್ಲಿ ಮಾಡ್ಕೊಂಡು ಕುಡಿಯೋ ಟೀ ಇದೆಯಲ್ಲ, ಅದ್ರ ರುಚಿ ಯಾವುದಕ್ಕೂ ಬರಲ್ಲ ಅಂತಲೇ ಹೇಳ್ಬೋದು. ಒಂಥರ ಒಳ್ಳೆ ರಿಫ್ರೆಶಿಂಗ್ ಫೀಲ್ನ ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಈ ಥರದ್ದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಮೂಡ್ ಕೂಡ ತುಂಬಾ ರಿಫ್ರೆಶ್ ಆಗಿರುತ್ತೆ. ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳಿಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿಯಾಗಿ ಬಿಸಿನೀರಿಗೆ ಇವಾಗ ದಾಸವಾಳದ್ದು
ಹೂವು ಹಾಗೆ ಶಂಖಪುಷ್ಪ ಹೂವು, ಬೆಲ್ಲ ಮತ್ತು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಬೆಲ್ಲನ ಸ್ಕಿಪ್ ಮಾಡ್ಬೋದು, ನಾನು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪನಾದರೂ ಸ್ವೀಟ್ ಇರಬೇಕು, ಹಾಗಾಗಿ ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಕುದಿಸ್ಬಿಟ್ಟು ಮಾಮೂಲಿಯಾಗಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದು ಅಷ್ಟೇ. ಇನ್ನು ರಾತ್ರಿ ಕುಂಬಳಕಾಯಿ ಇತ್ತಲ್ಲ, ಅದರಲ್ಲಿ ಇವಾಗ ದೇವರ ನೈವೇದ್ಯಕ್ಕೂ ಆಗುತ್ತೆ, ಹಾಗೆ ನಮಗೂ ಕೂಡ ತಿನ್ನಲಿಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಹಲ್ವಾ ಕೂಡ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರ ಸಾಮಾನ್ಯವಾಗಿ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ಕೊಂಡು ಬಿಡ್ತೀನಿ. ಒಂದ್ಸಲ ಆ ಕಡೆ ಏನಾದರೂ ಅಡುಗೆಗೆ ಇಟ್ಟಿದ್ರೆ ಈ ಕಡೆ ಹಚ್ಚೋ ಕೆಲಸ ಎಲ್ಲನೂ ಮಾಡ್ಕೊಂಡು ಬಿಡ್ತೀನಿ. ಆವಾಗ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ಕೆಲಸನ ಮುಗ್ದೋಗ್ಬಿಡುತ್ತೆ. ಬರೀ ಒಂದೇ ಕೆಲಸ ಮಾಡ್ಕೊಂಡು ನಿಂತ್ಕೊಂಡು ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಂಗೆ ಹಲ್ವಾ ಮಾಡ್ತಾ ಇದ್ದೀನಿ. ಕುಂಬಳಕಾಯಿ ಹಲ್ವಾ ಲೇಖನ ತಂದ್ಕೊಟ್ಟಿದ್ರು. ನಾಳೆ ಆದರೆ ಅದೊಂಥರ ಅನಿಸ್ಬಿಡುತ್ತೆ, ನೈವೇದ್ಯ ಮಾಡೋಕ್ಕಾಗುತ್ತೆ ಅಂತ. ದಾಸವಾಳ ಟೀ, ಬೀಟ್ರೂಟ್ ಟೀ, ಇದು ದಾಸವಾಳ ಟೀ. ಶಂಖಪುಷ್ಪ ಹೂವು ಇರಲಿಲ್ಲ, ಎರಡು ಒಂದೇ ಥರ ಐತೆ. ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬೇಕು. ಇನ್ನಿವಾಗ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಮತ್ತು ಬಾದಾಮನ್ನ ಒಂದು 5 ತೊಗೊಂಡಿದ್ದೀನಿ, ಪಿಸ್ತಾ ಒಂದು 4 ತೊಗೊಂಡಿದ್ದೀನಿ, ಹಾಗೆ ದ್ರಾಕ್ಷಿ 1 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಡೆಯುತ್ತೆ, ಚೆನ್ನಾಗಿರುತ್ತೆ ಜಾಸ್ತಿ ಆಗ್ತಷ್ಟು. ತುಪ್ಪ ಬಿಸಿ ಆದಮೇಲೆ ಇದನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಅಗಲವಾದ ಪ್ಯಾನ್ಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ಲಾಸ್ಟ್ ಟೈಮ್ ತುಪ್ಪನ ಕಾಯಿಸ್ಕೊಂಡಿದ್ನಲ್ಲ, ಅದೇ ತುಪ್ಪ ಇದು. ಇವಾಗ ಇದಕ್ಕೆ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇತ್ತು ಕುಂಬಳಕಾಯಿ, ಅಷ್ಟನ್ನು ಕೂಡ ನೀಟಾಗಿ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದ್ಬಿಟ್ಟು ಸೇರಿಸ್ಕೊಳ್ತಿದ್ದೀನಿ. ಇನ್ನು ಈ ಕಡೆ ನನ್ನ ಹಸ್ಬೆಂಡ್ ಇವಾಗ ಜಿಮ್ಗೆಲ್ಲ ಹೋಗ್ತಾ ಇಲ್ಲ ನೋಡಿ, ಹಾಗಾಗಿ ಮನೇಲೇ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ರು, ಹಂಗೆ ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಕುಂಬಳಕಾಯಿ ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದು ನೀಟಾಗಿ ಹುರ್ಕೊಳ್ಬೇಕು, ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಹಾಗೆ ಒಂಚೂರು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಹುರ್ಕೊಂಡು ಅದ್ರ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದಕ್ಕೆ ನಾನಿವಾಗ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಗ್ಲಾಸಷ್ಟು ಹಾಲಿತ್ತು, ಅಷ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 150 ml ಅಂದ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ನಡೆಯುತ್ತೆ. ಹಾಲು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಹಿಂಗೆ ಹುರ್ಕೊಳ್ಬೇಕು, ಹಾಲೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅದಾದಮೇಲೆ ನಾನು ಒಂದು 3/4 ಕಪ್ಪಷ್ಟು ಕಲ್ಸಕ್ಕರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕುಂಬಳಕಾಯಿ ಸ್ವಲ್ಪ ಸಿಹಿ ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸಿಹಿ ಜಾಸ್ತಿ ತಿನ್ಲಿಕ್ಕೆ ಇಷ್ಟಪಡೋರು ಜಾಸ್ತಿ ಹಾಕೊಂಡ್ರೂ ಕೂಡ ನಡೆಯುತ್ತೆ. ಇನ್ನು ಕಲ್ಸಕ್ಕರೆ ಪುಡಿ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಆವಾಗಲೂ ಕೂಡ ನಾವು ನೀಟಾಗಿ ಈ ಥರ ಹುರ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷನಾದರೂ ಸರಿ ಲೋ ಫ್ಲೇಮಲ್ಲೇ ನಾವು ಹಿಂಗೆ ನೀಟಾಗಿ ಹುರ್ಕೊಂಡ್ಬಿಟ್ರೆ ಹಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ. ಆ ನೀರಿನ ಅಂಶ ಎಲ್ಲ ಹಂಗೆ ಉಳಿಸ್ಕೊಂಡು ಬಿಟ್ರೆ ಏನಾಗುತ್ತೆ ಅಂದರೆ ಹಲ್ವಾ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಆ ಕಡೆ ನಾನು ನುಗ್ಗೆ ಸೊಪ್ಪಿತ್ತು, ಅದನ್ನು ಕೂಡ ಪಲ್ಯ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಕಡಲೆ ಬೀಜ ಬೇಕಿತ್ತು, ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಈ ಥರ 2 ಕೆಲಸನೂ ಒಟ್ಟಿಗೆ ಮಾಡ್ಕೊತಿದ್ದೀನಿ. ಇನ್ನೀಗ ನೋಡ್ಬೋದು ಕುಂಬಳಕಾಯಿ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್, ಅದ್ರ ಜೊತೆಗೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಏಲಕ್ಕಿ ಪುಡಿನ ಸೇರಿಸಿದ್ದೀನಿ, ಅಂದರೆ 2 ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು. ಹಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು. ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ಇನ್ನು ಈ ಕಡೆ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ತೆಂಗಿನಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಈರುಳ್ಳಿ ಮೆಣಸಿನ್ಕಾಯಿನೆಲ್ಲ ಹೆಚ್ಚಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀವಲ್ಲ, ಆ ಥರ ಮಾಡ್ಕೊಂಡಿದ್ದು ಅಷ್ಟೇ. ಇನ್ನು ಇವತ್ತಿನ ತಿಂಡಿಗೆ ಸ್ವಲ್ಪ ಸ್ಪೆಷಲಾಗಿ ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಬೌಲ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿ, ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2ರಿಂದ 3 ಡ್ರಾಪಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು ಅಷ್ಟೇ. ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ, ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು 200 ಗ್ರಾಮಷ್ಟು ಪನ್ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15ರಿಂದ 20 ನಿಮಿಷನಾದರೂ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಆದರೆ ನಾನು ಅಷ್ಟೊತ್ತೇನು ಇಟ್ಟಿರಲಿಲ್ಲ, ಒಂದು 5ರಿಂದ 6 ನಿಮಿಷ ಇಟ್ಕೊಂಡಿದ್ದೆ ಅಷ್ಟೇ. ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿಟ್ರೆ ರುಚಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆದರೆ ಇಷ್ಟೊತ್ತಿಟ್ಟರೂ ಕೂಡ ತೊಂದರೆ ಇಲ್ಲ, ಚೆನ್ನಾಗೇ ಬರುತ್ತೆ ಗ್ರೇವಿ ಎಲ್ಲ. ಇನ್ನು ಆ ಕಡೆ ಚಪಾತಿಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕಡಾಯಿಗೆ ನಾನು 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರೋ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಮ್ಯಾರಿನೇಟ್ ಆಗೋ ಅಷ್ಟರಲ್ಲಿ ನಾನು ಚಪಾತಿಗೆ ನಾದಿತ್ಕೊಂಡು ಬಿಟ್ಟಿದ್ದೆ, ಅದನ್ನು ಕೂಡ ಆ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು, ಅವ್ರಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ ಇಟ್ಟಿದ್ನೆಲ್ಲ
ಕುಂಬಳಕಾಯಿ ಹಲ್ವ, ಅದನ್ನು ಕೂಡ ಕೊಡ್ತಾ ಇದ್ದೀನಿ ನೈವೇದ್ಯ ಮಾಡಿಬಿಡಿ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಅವರು ಪೂಜೆ ಗೀಜೆ ಎಲ್ಲ ಮಾಡಲ್ಲ, ಕೆಲಸದ ಗಾಬರಿಲಿ ಹೊರಟ್ಬಿಡ್ತಾರೆ. ಆದರೆ ನೆನ್ನೆ ನನಗೆ ಹಾಸ್ಪಿಟಲ್ಗೆಲ್ಲ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದಲ್ಲ, ಹಾಗಾಗಿ ಏನೋ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಂತೆ, ಹಾಗಾಗಿ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ಪನ್ನೀರ್ನು ಕೂಡ ಹುರ್ಕೊಂಡಿದ್ದಾಯಿತು. ಮಾಮೂಲಿಯಾಗಿ ಪನ್ನೀರ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡಿಕೊಂಡ್ರೆ ಸಾಕು ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಇವಾಗ ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ನಾನು ಒಂದು 6ರಿಂದ 7 ಬೆಳ್ಳುಳ್ಳಿ ಇಲಕ್ಕನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 4 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ, ಪನ್ನೀರ್ನ ಫ್ರೈ ಮಾಡಿದ ಎಣ್ಣೆ ಇತ್ತಲ್ಲ ಅದಕ್ಕೆ ಎಲ್ಲನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಹಾಕಿದ್ಮೇಲೆ ಒಂದು 6ರಿಂದ 7 ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ 1-2 ಚಕ್ಕೆ, 1-2 ಪೀಸ್ ಲವಂಗ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಇಷ್ಟನ್ನು ಕೂಡ ಹಾಕ್ಕೊಂಡು ಒಂದು ಏಲಕ್ಕಿನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಈರುಳ್ಳಿ ಕಲರೆಲ್ಲ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಂಡು ಕೊನೆಯಲ್ಲಿ ಇಳಿಸ್ಕೊಳ್ತೀವಿ ನೋಡಿ, ಆವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ ಈರುಳ್ಳಿದೆಲ್ಲ ಸ್ವಲ್ಪ ಬಿಸಿ ಇರುತ್ತೆ ನೋಡಿ, ಅದರಲ್ಲೇ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಇನ್ನು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಒಂದು 2 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕಪ್ ನೋಡ್ತಿರ್ಬೋದು, ಈ ಕಪ್ಪಲ್ಲಿ 2 ಕಪ್ ಸೇರಿಸ್ಕೊಂಡಿದ್ದೀನಿ. ಸ್ಪೂನ್ ಲೆಕ್ಕ ಅಂದರೆ ಒಂದು 4 ಸ್ಪೂನ್ ಆಗೋವಷ್ಟು ಮೊಸರನ್ನ ತೊಗೊಂಡ್ರೆ ಆಯಿತು. ಇಷ್ಟನ್ನು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನೀವು ಕಲರ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇನ್ನಿವಾಗ ಅದೇ ಕಡಾಯಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು, 1 ಟೀ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ, ಒಂದು ಪಲಾವ್ ಎಲೆ, 1-2 ಚಕ್ಕೆ, ಒಂದು ಅರ್ಧ ಇಂಚಿನಷ್ಟು ಲವಂಗ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇಷ್ಟನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಮಸಾಲೆ ಪೌಡರ್ಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೇ ನಡೆಯುತ್ತೆ, ಜಾಸ್ತಿ ಹಾಕೋ ಅಗತ್ಯ ಏನೂ ಇಲ್ಲ. ಇಷ್ಟನ್ನು ಹಾಕ್ಕೊಂಡು ಹುರ್ಕೊಂಡಿದ್ದಾದಮೇಲೆ ಮಸಾಲೆನೂ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು, ಪೌಡರ್ಗಳನ್ನೆಲ್ಲ ಹಾಕಿರ್ತೀವಲ್ಲ ಆವಾಗ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇನ್ನು ಈ ಮಸಾಲೆ ಅಲ್ಲಿನ ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು, ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಈ ಗ್ರೇವಿ ಎಲ್ಲ ತೆಳ್ಳಗಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ಬೆಂದಿದ್ದಾದಮೇಲೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮು ಇಲ್ಲ ಲೋ ಫ್ಲೇಮ್ ಇಷ್ಟರಲ್ಲೇ ಬೇಯಿಸ್ಕೊಳ್ಬೇಕು. ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ, ಯಾಕಂದರೆ ನಾವು ನೀರು ಕಡಿಮೆ ಹಾಕಿರ್ತೀವಲ್ಲ ಹಾಗಾಗಿ. ಇನ್ನಿವಾಗ ಹುರಿದಿಟ್ಕೊಂಡಿರೋ ಆ ಪನ್ನೀರ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ ಪ್ಲೇಟಲ್ಲಿ ಎಣ್ಣೆ ಎಲ್ಲ ಮಿಕ್ಬಿಟ್ಟಿರುತ್ತಲ್ವ, ಹಾಗಾಗಿ ನಾನು ಒಂಚೂರು ಗ್ರೇವಿನೇ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದರೊಳಗಡೆ ಹಾಕ್ಕೊಂಡೆ ಕಡಾಯಿ ಒಳಗಡೆ, ಆವಾಗ ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಆ ಕಡೆ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದನ್ನ ಮರ್ತುಬಿಟ್ಟಿದ್ದೆ, ಹಾಗಾಗಿ ಕೊನೆಯಲ್ಲಿ ಹಾಕ್ತೆ. ಅದಲ್ಲದೆ ಸ್ವಲ್ಪ ಕಸೂರಿ ಮೇಥಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗ್ರೇವಿಗೆ ಮುಖ್ಯವಾಗಿ ಕಸೂರಿ ಮೇಥಿನೇ ಅಂತಲೇ ಹೇಳ್ಬೋದು. ಅದು ಹಾಕಿದ ಮೇಲೇ ಇದ್ರದ್ದು ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗೋದು, ತುಂಬಾ ರುಚಿಯಾಗಿ ಬರುತ್ತೆ. ಈ ಹೋಟೆಲಲ್ಲಿ ಡಾಬಾದಲ್ಲೆಲ್ಲ ಕೊಡ್ತಾರೆ ನೋಡಿ, ನಾನೊಂದ್ಸಲ ತಿಂದಿದ್ದೆ ಅದನ್ನು, ಸೇಮ್ ಅದೇ ಥರ ಬರುತ್ತೆ ಅಂತಲೇ ಹೇಳ್ಬೋದು. ಈ ಪರೋಟಾಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮಸಾಲೆನೂ ಕೂಡ ರೆಡಿಯಾಗಿದೆ. ಇವತ್ತೇನೋ ಸ್ವಲ್ಪ ಬೇಗ ಹೋಗ್ತಾ ಇದ್ದಾರೆ, ಬೇಗ ಅಂದರೆ ಬೇಗ ತಿಂಡಿ ತಿಂತಿದ್ದಾರೆ. ಯಾಕಪ್ಪು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತಂತೆ. 10 ಗಂಟೆ 11 ಗಂಟೆಗೆಲ್ಲ ತಿನ್ನೋರು. ಈ ಬೆಳಗ್ಗೆ ಟೈಮು ಅಂದರೆ ಒಂದು 9 ಗಂಟೆ 9:30 ಆ ಥರ ಸ್ನಾನ ಮಾಡಿ ರೆಡಿಯಾಗಿ ಎಲ್ಲ ತಿನ್ನೋ ಅಷ್ಟೊತ್ತಾಗೋದು. ರಾತ್ರಿ 10 ಗಂಟೆ ನಿಮಗೆ ಗೊತ್ತಿದ್ದಾಗ 11 ಗಂಟೆ ಆ ಥರ ತಿಂತಾರೆ. ಅದಕ್ಕೆ ಇವತ್ತಿಂದ ಸಿನ್ಸಿಯರಾಗಿ ತಿನ್ಕೊಂಡೇ ಹೋಗ್ತೀನಿ ಅಂತೇಳಿ ರೆಡಿಯಾಗಿ ಕೂತಿದ್ದಾರೆ. ಚಪಾತಿ ಕೂಡ ಆಯಿತು, ಇನ್ನೊಂದು 2 ಮಸ್ತ್ ಬಿಟ್ಟರೆ ಆಗೋಗುತ್ತೆ. ಚೆನ್ನಾಗಿದೆಯಾ ಟೇಸ್ಟ್? ನೋಡಿದ್ರೆ ನೀರು ಗೊತ್ತಾಯ್ತು ಬಾಯೆಲ್ಲ. ಅವ್ರಿಗೆ ಪನ್ನೀರ್ ಅಂದ್ರೇನೆ ಇಷ್ಟ ಆಗಲ್ಲ. ಈ ತರ ಏನಾದ್ರು ಗ್ರೇವಿ ಏನಾದ್ರು ಮಾಡಿದ್ರೆ ಮಾತ್ರ ಇಷ್ಟಪಡ್ತಿರ್ತಾರೆ. ಡ್ರೈ ಎಲ್ಲ ಮಾಡಿದ್ರೆ ತಿನ್ನಲ್ಲ. ಡ್ರೈ ಮಾಡಿದ್ರೆ ತಿಂತೀಯಪ್ಪು? ಹಲ್ವಾ ಚೆನ್ನಾಗಿದೆ. ಕ್ಯಾರೆಟ್ ಹಲ್ವಾ ಥರನೇ. ಹೌದಾ? ಫ್ಲೇವರ್ ಸ್ವಲ್ಪ ಚೇಂಜ್ ಇರಬೇಕು ಅಲ್ಲ? ಏನಿಲ್ಲ, ಸೇಮ್ ಆಯ್ತು. ಸೇಮ್ ಆಯ್ತಾ? ಸ್ಪೂನ್ ಬೇಕಿತ್ತಾ? ಬೇಡ. ಇವತ್ತು ಎಷ್ಟು ಬೇಗ ತಿಂಡಿ ತಿಂತಿದ್ದಾರೆ ಅಂದ್ರೆ, ಟೈಮ್ ಎಷ್ಟಾಗಿದೆ? ಅಲ್ಲ, 2 ವರ್ಷ 3 ವರ್ಷದ ಮುಂಚೆ ಎಷ್ಟೇ ಬೇಗನೆ ತಿಂತಾ ಇದ್ದೆ ನಾನು. 2 ವರ್ಷ 3 ವರ್ಷ ಮುಂಚೆ ಅಂತೆ. 8 ಗಂಟೆಗೆಲ್ಲ ತಿನ್ಬಿಟ್ಟು ಹೋಯ್ತಾ ಇಲ್ವಾ ಕೆಲಸಕ್ಕೆ? ಮತ್ತೆ
ಇವಾಗ ಕೆಲಸನೂ ಸ್ವಲ್ಪ ಲೇಟಾಗಿ ಹೋಗ್ತಾರಲ್ಲ, ಅದಕ್ಕೆ ತಿಂಡಿನೂ ಲೇಟು. ಟೈಮ್ ಎಷ್ಟಾಗಿದೆ ಅಂದರೆ ಹೇಳಿ ತೋರಿಸ್ತೀನಿ ನನಗೆ. 8:10 ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನೊಂದೆರಡು ಚಪಾತಿ ಹೊಲಿಸ್ಬಿಟ್ರೆ ನನಗೆ ಮಧ್ಯಾಹ್ನಕ್ಕೆ ಅಂತ ಆಯಿತು. ಸ್ಮೂತಿ ಮಾಡ್ಕೊಂಡಿದ್ಯಾ? ಇನ್ನೂ ಇಲ್ಲ, ಮಾಡ್ಕೊಳ್ಬೇಕು. ರೆಡಿ ರುಬ್ಬಿಟ್ಟು ಕುಡಿದ್ಬಿಡು, ಫುಲ್ಲು ಎನರ್ಜಿ ಅದು. ನುಗ್ಗೆಕಾಯಿ ಸೊಪ್ಪನ್ನ ಕುಡಿಬೇಕು. ನುಗ್ಗೆಕಾಯಿ, ಕ್ಯಾರೆಟು, ಸೌತೆಕಾಯಿ 3 ರುಬ್ಬು ಕುಡಿ. ಇನ್ನು ಅಪ್ಪು ಕೂಡ ತಿಂಡಿ ಎಲ್ಲ ಮುಗಿಸಿ ಹೋದ್ರು. ಇನ್ನು ನನಗೆ ಸ್ವಲ್ಪ ಪೈನಾಪಲ್ ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು 1 ಸ್ಪೂನ್ ಆಗುವಷ್ಟು ಓಟ್ಸ್ನ ನೆನೆಸಿಟ್ಟಿದ್ದೆ, ಹಾಗೆ ಒಂದು 6ರಿಂದ 7 ಗೋಡಂಬಿ ಕೂಡ ನೆನೆಸಿಟ್ಟಿದ್ದೆ. ಎರಡನ್ನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಚಿಟಿಕೆ ಅರಿಶಿನ, ಹಾಗೆ ಒಂದು 2 ಡೇಟ್ಸು, ಜೊತೆಗೆ 1 ಕಪ್ಪಷ್ಟು ಪೈನಾಪಲ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪುಡಿ, ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಚಿಯಾ ಸೀಡ್ಸ್ ಹಾಗೆ ಪಿಸ್ತಾ ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ, ಸ್ಮೂದಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆ ಪೆಪ್ಪರೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನಿವಾಗ ನಂದು ಟಿಫನ್ ಎಲ್ಲ ಮುಗೀತು. ನಿಜವಾಗ್ಲೂ ಪೈನಾಪಲ್ ಸ್ಮೂದಿ ತುಂಬಾ ರುಚಿಯಾಗಿ ಬಂದಿತ್ತು ಆಯಿತಾ. ಪೆಪ್ಪರೆಲ್ಲ ಹಾಕಿ ಮಾಡಿದ್ನಲ್ಲ, ಸಕ್ಕತ್ತಾಗಿ ಬಂದಿತ್ತು. ನನಗಿನ್ನೂ ಸ್ವಲ್ಪ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇನ್ನು ಅಪ್ಪು ಕೂಡ ಶಾಪ್ಗೆ ಹೋದ್ರು ಟಿಫನ್ ಎಲ್ಲ ಮುಗಿಸ್ಕೊಂಡು. ಅವರು 9:15 ಹೊರಡೋದು, ಅಷ್ಟರಲ್ಲಿ ಬಾರಮ್ಮ ಅಂತ ಹೇಳಿದ್ದಾರೆ. ಇನ್ನೇನು ಟಿಫನ್ ಎಲ್ಲ ಮುಗೀತಲ್ಲ, ಮತ್ತೇನು ಅವ್ರು ಬಂದು ಹೋಗಲ್ಲ, ಹಂಗೇ ಡೈರೆಕ್ಟಾಗಿ ಅವರು ಕೆಲಸಕ್ಕೆ ಹೊರಟುಬಿಡ್ತಾರೆ. ಟೈಮ್ ಇವಾಗ 9:10 ಆಗಿದೆ. ನಮ್ಮನೆಯಿಂದ ಶಾಪ್ಗೆ ಹೋಗ್ಲಿಕ್ಕೆ ಅಷ್ಟೊಂದೇನು ಟೈಮ್ ತೊಗೊಳ್ಳಲ್ಲ, ಒಂದು 5 ನಿಮಿಷ ಟೈಮ್ ತೊಗೊಳುತ್ತೋ ಅಷ್ಟೇ. ಮುಂಚೆ ಇದ್ವಲ್ಲ ಮನೆ, ಆ ಮನೇಲಿ ಅಂದರೆ ಒಂದು 2 ನಿಮಿಷಕ್ಕೆಲ್ಲ ಹೋಗ್ಬಿಡ್ಬೋದಿತ್ತು. ಇವಾಗ ಸ್ವಲ್ಪ ದೂರ ಮಾಡಿದ್ದೀವಲ್ಲ, ಒಂದು 5 ನಿಮಿಷ ಟೈಮ್ ತೊಗೊಳುತ್ತಷ್ಟೇ. ಇಲ್ಲಿಂದ ಇನ್ನೊಂದು 5 ನಿಮಿಷ ಇದೆ ಅನ್ನಂಗೆ ಬಿಟ್ಟರು ಕೂಡ ಶಾಪಿಗೆ ಬೇಗನೆ ಹೊರಟ್ಬಿಡ್ತೀನಿ. ನಂದು ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದರು, ಒಂದಿಷ್ಟು ಟ್ಯಾಬ್ಲೆಟ್ನ ಕೊಟ್ಟಿದ್ದರು, ಅದನ್ನು ಕೂಡ ತೊಗೊಂಡಿದ್ದೀನಿ. ಏನಂದರೆ ನಾನು ಆಗಲೇ ಹೇಳೇ ಇಲ್ಲ ನಾವು ಏನಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ಹೇಳ್ಬಿಟ್ಟು. ನನಗೆ ಸುಮಾರು 3 ವರ್ಷದಿಂದನೇ ಒಂದು ಬ್ರೆಸ್ಟಲ್ಲಿ ಲಮ್ಸ್ ಆಗಿತ್ತು. ಅದನ್ನು ನಾವು ಅವಾಗಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿದ್ದು, ಏನದು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಅವರು ಇದು ತೀರಾ ಚಿಕ್ಕದಿದೆ, ಅಷ್ಟೊಂದೇನು ಟೆನ್ಷನ್ ತೊಗೊಳ್ಬೇಡಿ, ಅಕಸ್ಮಾತ್ ಏನಾದರೂ ಇದು ದಪ್ಪ ಆದರೆ ಗ್ರೋತ್ ಆದರೆ ಆವಾಗ ಬಂದು ಚೆಕಪ್ ಮಾಡಿಸಿ ನೋಡೋಣ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಕೂಡ ಸುಮ್ಮನಾಗಿದ್ದೋ. ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ರು, ಅದನ್ನು ಕೂಡ ನಾನು ತೊಗೊಂಡೆ. ನನಗೇನು ಪೇನ್ ಇರಲಿಲ್ಲ, ಏನಿರಲಿಲ್ಲ, ನಾನು ಕೂಡ ನೆಗ್ಲೆಕ್ಟ್ ಮಾಡಿದೆ, ಸುಮ್ಮನಾಗ್ಬಿಟ್ಟಿದೆ. ಇನ್ನು ಇತ್ತೀಚೆಗೆ ಒಂದು ವಾರದಿಂದ ಅಂತ ಅನ್ಕೋತೀನಿ, ನನಗೆ ಸ್ವಲ್ಪ ಪೇನ್ ಆಗ್ತಾಯಿತ್ತು, ಲೈಟಾಗಿ ಪೇನ್ ಬರ್ತಿತ್ತು. ಅದಲ್ಲದೆ ಅದು ಸ್ವಲ್ಪ ಗೇನ್ ಕೂಡ ಆಗಿತ್ತು, ಸ್ವಲ್ಪ ದಪ್ಪ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತ ಅಂದ್ಕೊಂಡು. ಅದಲ್ಲದೆ ನಮ್ಮ ಚಿಕ್ಕಿಗೆ ಬೇರೆ ಸರ್ಜರಿ ಎಲ್ಲ ಆಯ್ತಲ್ಲ, ಅದನ್ನೆಲ್ಲ ನೋಡಿ ಅಪ್ಪಗೂ ಸ್ವಲ್ಪ ಭಯ ಆಗ್ತಿತ್ತು. ಯಾಕಪ್ಪ ನೆಗ್ಲೆಕ್ಟ್ ಎಲ್ಲ ಮಾಡೋದು ಬೇಡ, ಇವಾಗೇನು ಇರಲ್ಲ ಅಂತ ಅಂದ್ಕೊಂಡಿರ್ತೀವಿ, ಮುಂದೆ ಅದೇ ಒಂದು ದೊಡ್ಡದು ಕಾಯಿಲೆ ಆಗೋಗ್ಬಿಡುತ್ತೆ. ಬೇಡ, ಒಂದು ಸಲ ನಾವು ರಿಸ್ಕ್ ತೊಗೊಳೋದು ಬೇಡ, ಚೆಕಪ್ ಮಾಡಿಸ್ಬಿಡೋಣ, ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತೇಳಿ ನಿನ್ನೆ ಹೋಗಿದ್ದು. ಇನ್ನು ಅವರು ಚೆಕಪ್ ಎಲ್ಲ ಮಾಡಿದ್ರು, ಹಾಗೆ ಸ್ಕ್ಯಾನಿಂಗ್ ಮಾಡಿದ್ದಾರೆ, ಮತ್ತು ಬ್ಲಡ್ ಎಲ್ಲ ತೊಗೊಂಡು ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ದಾರೆ. ಆ ರಿಪೋರ್ಟ್ ಎಲ್ಲ ಇವತ್ತು ಬರಬೇಕು. ರಿಪೋರ್ಟ್ ಬಂದರೆ ಏನಾಗಿದೆ ಅಂತೇಳಿ ಗೊತ್ತಾಗುತ್ತೆ. ಡಾಕ್ಟರ್ ಹೇಳಿದ ಪ್ರಕಾರ ಅದು ಕಾಮನ್ ಅಂತೆ, ಒಂದು 15 ಏಜಿಂದ 25 ಏಜ್ ಇರೋವ್ರಿಗೆಲ್ಲರಿಗೂ ಕಾಮನ್ನಾಗಿ ಬರುತ್ತಂತೆ. ಅದೇನು ನಾರ್ಮಲ್ ಇರುತ್ತೆ, ಇನ್ನು ಅಷ್ಟೊಂದು ಟೆನ್ಷನ್ ತೊಗೊಂಡ್ಬಿಡಿ, ರಿಪೋರ್ಟ್ ಕೂಡ ನಾರ್ಮಲಾಗಿ ಬರುತ್ತೆ. ನೋಡೋಣ, ರಿಪೋರ್ಟ್ ಬರಲಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೇನೋ ರಿಪೋರ್ಟ್ ಬರುತ್ತೆ. ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗಿ ಕೇಳಬೇಕು ಏನು ವಿಚಾರ ಅಂತ ಹೇಳ್ಬಿಟ್ಟು. ಅವರಿನ್ನೂ ನಮಗೇನು ಹೇಳಿಲ್ಲ, ಸರ್ಜರಿ ಮಾಡಿಸೋದಾ ಬೇಡವಾ ಆ ಥರ ಎಲ್ಲ ಏನೂ ಹೇಳಿಲ್ಲ. ಅವರು ರಿಪೋರ್ಟ್ ಬರಲಿ ನೋಡೋಣ ಅಂತ ಹೇಳಿದ್ದಾರೆ. ಇವತ್ತು ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಬೇಕು. ನನಗೇನು ಅಷ್ಟೊಂದು ಪೇನು ಆ ಥರ ಎಲ್ಲ ಏನಿಲ್ಲ, ಸ್ವಲ್ಪ ಲೈಟಾಗಿ ಪೇನ್ ಇದೆ ಅಷ್ಟೇ. ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀವಿ. ಯಾರೇ ಆದರೂ ಅಷ್ಟೇ, ಈ ಥರ ಲಮ್ಸ್ ಎಲ್ಲ ಆದರೆ, ಎಸ್ಪೆಷಲಿ ಬ್ರೆಸ್ಟ್ ಲಮ್ಸ್ ಎಲ್ಲ ಆದರೆ ನಾವು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಅದು ಮುಂದೆ ಯಾವ ಥರ ಟರ್ನ್ ಆಗುತ್ತೋ ಹೇಳಲಿಕ್ಕಾಗಲ್ಲ. ಡಾಕ್ಟರ್ ಕೂಡ ಅದನ್ನೇ ಹೇಳಿದರು, 99% ಏನೂ ಪ್ರಾಬ್ಲಮ್ ಇರಲ್ಲ, ನಿಮಗೆ ಆರಾಮಿರುತ್ತೆ. ಆದರೆ ಇನ್ನು 1% ನಾವೇನು ಹೇಳಲಿಕ್ಕಾಗಲ್ಲ. ಫ್ಯೂಚರಲ್ಲಿ ತೊಂದರೆ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಚೆಕಪ್ ಎಲ್ಲ ಮಾಡಿಸಿ ಅಲರ್ಟಾಗಿರಬೇಕು ಅಂತ ಹೇಳಿದ್ದಾರೆ. ಸರ್ಜರಿ ಏನಾದರೂ ಮಾಡಬೇಕು ಅನ್ನೋಂಗೆ ಬಂದರೆ ನಾನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡಬೇಕು, ಇವತ್ತು ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡ್ರೆ
ಎಲ್ಲ ಗೊತ್ತಾಗುತ್ತೆ. ಸದ್ಯಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ತಗೊಳ್ತಾ ಇರಿ ಅದು ಅಂತ. ಲೈಟಾಗಿ ಪೇನ್ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಆ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ ಮತ್ತು ರಾತ್ರಿ 2 ಟೈಮು ಕೂಡ ತಗೊಳ್ಬೇಕು ಅಷ್ಟೇ. ಇನ್ನು ಇವತ್ತು ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡ್ರೆ ಏನು ಅಂತ ಗೊತ್ತಾಗುತ್ತೆ. ಇನ್ನಿವಾಗ ನಾನು ಕೂಡ ಶಾಪಿಗೆ ಹೊರಡಬೇಕು. ಸಂಜೆ ಅಲ್ವಾ ಹೋಗೋದು, ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಿದ್ದಾರೆ. ಅವರು ನಾರ್ಮಲಾಗಿ ಏನಂದರೆ ಒಂದು 10:30 10 ಗಂಟೆಗೆಲ್ಲ ಹೋಗ್ತಾರೆ, ಒಂದೊಂದ್ಸಲ 9:30 ಹೋಗ್ಬಿಡ್ತಾರೆ. ಹೇಳಲಿಕ್ಕಾಗಲ್ಲ, ಅವರು ಟೈಮಿಂಗ್ಸು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಒಂದು 10:30 ಅಷ್ಟರಲ್ಲೆಲ್ಲ ಅವರು ಹೊರಟುಬಿಡ್ತಾರೆ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಹೋಗಿದ್ದಾರೆ. ಬೇಗ ಹೋದರೆ ಬೇಗ ಬರ್ಬೋದು. ಹೋಗಿ ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದುಬಿಡೋಣ. ಇನ್ನೊಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ರಿಪೋರ್ಟ್ ತೊಗೊಂಡು ಅಂತೇಳಿ ಸರಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಹೇಳ್ತೀನಿ ಡಾಕ್ಟರ್ ಏನು ಹೇಳ್ತಾರೆ, ಸರ್ಜರಿ ಮಾಡಿಸ್ಬೇಕಾ ಮಾಡಿಸ್ಬಾರ್ದಾ ಅಥವಾ ಯಾಕೆ ಈ ಥರ ಎಲ್ಲ ಬರುತ್ತೆ ಅದನ್ನೆಲ್ಲ ನಾನು ಅವ್ರನ್ನ ಕೇಳಿಕೊಂಡು ಅದಾದಮೇಲೆ ನಾನು ನಿಮಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾರಿಗಾದ್ರೂ ಈ ಥರ ಲಮ್ಸ್ ಏನಾದರೂ ಆಗಿದರೆ, ಯಾರಿಗಾದ್ರೂ ಈ ಥರ ಲಮ್ಸ್ ಏನಾದರೂ ಆಗಿದರೆ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅನ್ಕೋತೀನಿ. ಪೂರ್ತಿಯಾಗಿ ನೋಡಿದರೆ ಒಂದು ಪ್ಲೀಸ್ ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.